ಪ್ರಪಂಚ ಪರ್ಯಟನೆ. ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಿದ್ದೀರಲ್ಲ, ನಮ್ಮ ಭೂಮಿಲಿ ಏನಾದ್ರು ಶ್ರೀಗಂಧ ಬೆಳೆಸ್ಕೊಡ್ತೀರಾ? ಎತ್ತು ತಾಯಿನ ದಾರಿ ಎರಿಯಕ್ ಮಾಡ್ತಾವ್ರಲ್ಲ, ನಾವೇನ್ ಮಣ್ಣು ತಿನ್ಬೇಕಾ? ನಾವೇನಂತ ಮನವಿ ಮಾಡ್ಕೋತಾ ಇದೀವಿ ಅಂದ್ರೆ ಸರ್ಕಾರಕ್ಕೆ ಬೇಕಾದ್ರೆ ನಮ್ಗೊಂದ್ ಸ್ವಲ್ಪ ಕೊಡ್ಲಿ. ಜಮೀನ್ ಬೇಕು, ದುಡ್ಡು ಬೇಡ ಅಂತ ನಾವು ಹೇಳಿದೀವಿ. ಮನೆಗೆ ಅಗತ್ಯ ಇರೋಂತ ಎಲ್ಲಾ ವಸ್ತುಗಳನ್ನು ತಿಂತೀವಿ. ಇವ್ರು ಹೇಳ್ತಾರೆ 50,000 ಕೊಡ್ತೀವಿ ನಿಮಗೆ ತೆಂಗಿನ ಮರಕ್ಕೆ ಅಂತ. ಒಂದ್ ಮರ ಅಷ್ಟೇ ನಾ ಬೆಲೆ ಬಾಳೋದು. ಅವರ ಇಚ್ಛೆಗೆ ವಿರುದ್ಧವಾಗಿ ಖರೀದಿ ಮಾಡಬೇಡಿ. ಅದಕ್ಕೆ ಬೇಕಾದಂಥ ಜಮೀನನ್ನು ಬೇರೆ ಕಡೆ ಹುಡುಕಿ ಅವರಿಗೂ ಇನ್ಯಾರಿಗೂ ಅನ್ಯಾಯವಾಗದಂತೆ ನೋಡಿ ಅಂಥ ಜಮೀನನ್ನು ಸ್ವಾಧೀನ ಮಾಡಿ ರೈತರ ಈ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಆಶಿಸ್ತೇನೆ. ಈ ಭೂ ಸುಧಾರಣಾ ಕಾಯ್ದೆಯ ಬೆಂಬಲಕ್ಕಾಗಿ ಬಂದಿದ್ದೇವೆ ಮತ್ತು ಇದೇ ತರ ಆದ್ರ ನಾವು ಇಡೀ ಗುಲ್ಬರ್ಗದಲ್ಲಿಯೂ ಕೂಡ ಇಡೀ ಕರ್ನಾಟಕದಲ್ಲಿಯೂ ಕೂಡ ನಾವು ಹಮ್ಕೋಬೇಕಾಗ್ತದ. ಇದು ಕೂಡಲೇ ವಾಪಸ್ ಆಗಬೇಕು. ಇದು ಅನ್ನ ಹಾಕುವ ರೈತರಿಗೆ ಏನಾರೇ ಕಣ್ಣು ಮುಚ್ಚಲೆ ಆಟ ಆಡಿದ್ರ ನಾವು ರೈತರು ಸುಮ್ಮನೆ ಇರಂಗಿಲ್ಲ. ಇದು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ತಗೋಬೇಕಂತ ಹೇಳಿ ನಾವು ಖಂಡಿಸ್ತಾ ಇದ್ದೀವಿ. ಒಂದು ವೇಳೆ ಆಗಿದಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಕೋಬೇಕಾಗ್ತದ ಮತ್ತು ಇದು ಕಣ್ಣ ಮುಚ್ಚಲೆ ಆಟ ಬಿಡಬೇಕು. ಈ ಭೂ ಸುಧಾರಣಾ ಕಾಯ್ದೆ ವಾಪಸ್ ಆಗಲಿ ಅಂತ ಹೇಳಿ ಇವತ್ತು ಮಹಿಳಾ ಘಟಕ ಇರಬಹುದು, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಇಡೀ ಕರ್ನಾಟಕವನ್ನು ಹಮ್ಮಿಕೊಂಡಿದೆ ಮತ್ತು ಇದೇ ತರ ಮತ್ತು ಮುಂದೆ ಬರುವಂತ ದಿನಗಳಲ್ಲಿ ಬೇಗನೆ ವಾಪಸ್ ಆಗಲಿ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ಜಿಲ್ಲಾ ಅಧ್ಯಕ್ಷ. ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಿದ್ದೀರಲ್ಲ, ನಮ್ಮ ಭೂಮಿಲಿ ಏನಾದ್ರು ಶ್ರೀಗಂಧ ಬೆಳೆಸ್ಕೊಡ್ತೀರಾ? ಪ್ರತಿಯೊಬ್ಬರಿಗೂ ಬೆಂಗಳೂರಲ್ಲಿ 3 BHK ಮನೆ ಕೊಡ್ತಿದ್ದೀರಾ, ಸರ್ಕಾರ ಕೆಲಸ ಕೊಡ್ತಿದ್ದೀರಾ, ಮತ್ತೆ ಏನ್ ಮಾಡ್ತಿದ್ದೀರಾ ಅಭಿವೃದ್ಧಿ ಅಭಿವೃದ್ಧಿ ಅಂತ? ನಾವು ನೆಮ್ಮದಿಯಾಗಿದ್ದೀವಿ, ನಮ್ ನೆಮ್ಮದಿನ ಹಾಳು ಮಾಡಬೇಡಿ. ಮತ್ತೆ ನಾವು ಅನ್ನ ಬೆಳಿತಿದೀವಿ, ಚಿನ್ನ ಬೇಕಾಗಿಲ್ಲ ನಮ್ಗೆ, ಅನ್ನ ಸಾಕು, ಅನ್ನ ಬೆಳಿಬೇಕಷ್ಟೇ. ನಮ್ಗೆ ಯಾವ್ದೇ ರೀತಿ ದರ ಆಗ್ಲಿ ಇದ್ರ ಅದೇನು ಬೇಕಾಗಿಲ್ಲ ನಮ್ಗೆ. 80% 100% ಸರ್ ನಿಮ್ ಡೇಟಾ ನಮಗ್ ಗೊತ್ತಿಲ್ಲ. ನಾವ್ ಹೇಳ್ತಾ ಇದೀವಿ, ನಮ್ ಮನೆಗಳಿಗೆ ಬನ್ನಿ, ಸರ್ವೆ ಮಾಡಿ, ಪ್ರತಿಯೊಬ್ಬ ರೈತರನ್ನ ಕೇಳಿ, ಅವ್ರು ಒಪ್ಕೊಂಡ್ರೆ ಮಾಡಿ, ಇಲ್ಲ ಅಂದ್ರೆ ಸುಮ್ನೆ ಬಿಡಿ. ಪ್ರತಿದಿನ ನಾವು ಹೋರಾಟ ಮಾಡ್ತಿದೀವಿ, ಹೋರಾಟಕ್ಕೊಂದ್ ಬೆಲೆನೇ ಇಲ್ದಂಗ್ ಮಾಡ್ತಿದ್ದೀರಾ. ಇದು ನ್ಯಾಯ ಅಲ್ಲ, ಅನ್ಯಾಯ. ಮತ್ತೆ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಭೂ ಸ್ವಾಧೀನಕ್ಕೆ ಭೂಮಿ ಕೊಡೋರ್ ಪರವಾಗಿ ಮಾತ್ರ ನೀವಿದ್ದೀರಾ. ವಿರೋಧ ಇರೋರ್ಗೆ ಯಾಕೆ ನೀವೇನು ಕ್ವಶನ್ ಮಾಡ್ತಾ ಇಲ್ಲ, ಅವ್ರನ್ನ ಯಾಕೆ ಏನು ಕೇಳ್ತಾ ಇಲ್ಲ? ನಾವ್ ಇಷ್ಟ ದಿನ ಹೋರಾಟ ಮಾಡ್ತಿರೋದಕ್ಕೆ ಅರ್ಥನೇ ಇಲ್ದಂಗ್ ಮಾಡ್ತಿದ್ದೀರಾ. ಒಂದೇ ನಾವೆಲ್ಲ ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳಂತೂ ಭೂಮಿ ಬಿಟ್ಕೊಡಲ್ಲ. ದಯವಿಟ್ಟು ಹೇಳ್ತಾ ಇದೀವಿ, ಇದು 485 ಆಗ್ಲಿ 500 ಆಗ್ಲಿ ಎಷ್ಟೇ ವರ್ಷ ಆದ್ರೂ ನಾವು ಭೂಮಿ ಕೊಡಲ್ಲ, ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ಪ್ರಾಣ ಹೋದ್ರೂ ಭೂಮಿ ಕೊಡಲ್ಲ ಸರ್. ನಮ್ಮ ಭೂಮಿ ಕುಮಾರಸ್ವಾಮಿ ಅವರು ಅವಾಗ ಮಾಡ್ಬಿಟ್ಟು ಅದನ್ನ ರೆಡ್ ಝೋನ್ ತೆಗ್ದಿರಲಿಲ್ಲ. ಅವರು ಏನೋ ನಾವು ಕೇಳ್ಕೊಂಡೋದಕ್ಕೆ ಬಿಟ್ಬಿಟ್ರು, ಏನೋ ರೈತರು ಕೇಳ್ಕೊತಾವ್ರಿ ಅಂತ ಬಿಟ್ರು. ಈಗ ಆ ಕಡೆನೇ ಅಲ್ಲಿರೋರು ನಮ್ಗಾಗ್ಲಿ ಬೇಡ ಅಂತ ಅಂದವರು ಅವಾಗ ಅವರೇ, ಈಗ ಬೇಕು ಅನ್ನೋರು ಅವರೇನೆ. ಈಗ ನಮ್ಮ ಭೂಮಿ ಎತ್ತು ತಾಯಿ ಇದ್ದಂಗೆ, ಎತ್ತು ತಾಯಿನ ದಾರಿ ಎರಿಯಕ್ ಮಾಡ್ತಾವ್ರಲ್ಲ, ಆ ಭೂಮಿನ ನಾವು ಕೊಟ್ರೆ ನಮ್ಗೆ ಬೆಲೆ ಉಳಿತದೆ. ನಾವೇನ್ ಮಣ್ಣು ತಿನ್ಬೇಕಾ? ನನ್ನ ಹೆಸರು ಸುಮಿತ್ರಾ ಅಂತ, ನಾನೊಬ್ಳು ರೈತ ಮಹಿಳೆ. ನಾವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾ ಇದಾರಲ್ಲ, ನಾವೇ ಅಭಿವೃದ್ಧಿ ಮಾಡ್ಕೊಂಡಿದೀವಿ ಸರ್. ಅವ್ರ ಅಭಿವೃದ್ಧಿ ಮಾಡುವಂತದ್ದೇನಿಲ್ಲ. ನಾವು ಲಕ್ಷಾಂತರ ಮರಗಳಿದಾವೆ, ಗಂಧನ ಬೆಳಿತಾ ಇದೀವಿ ನಾವು. ಗಂಧದ ಮರಗಳೇ ಆಗ್ಬೋದು, ತ್ಯಾಗದ ಮರಗಳೇ ಆಗ್ಬೋದು, ಇವತ್ತು ಎಲ್ಲಾ ಫಸಲುಗಳು ನಾವು ಬೆಳಿತಾ ಇದೀವಿ. ಅವ್ರ ಅಭಿವೃದ್ಧಿ ಏನ್ ಮಾಡ್ಬೇಕು ಸರ್? ನಮ್ಗೆ ನಾವು ಹಸಿರು ಬೆಳೆಸಿದ್ವಿ, ಮರ ಮುಂಡಿ ನಾವು ಕಡಿಬೇಕು ಅಂದ್ರೆ ಇವತ್ತು ನಮ್ಗೆ ದುಃಖ ಆಯ್ತಾ ಇದೆ.
ನಮ್ಗೆ ನೋವಾಯ್ತಾ ಇದೆ. ಲಕ್ಷಾಂತರ ಮರಗಳು ಗಿಡಗಳು ಕಡಿಬೇಕು ಅಂದ್ರೆ ನಮ್ಗೆ ಎಷ್ಟು ಆತಂಕ ಆಗುತ್ತೆ ಗೊತ್ತಾ. ಇವತ್ತು ಕೆಂಪೇಗೌಡ ಬಣ್ಣದಲ್ಲಿ ಲಕ್ಷಾಂತರ ಮರಗಳು ಹಾಕೊಂಡ್ರು. ಇವತ್ರನ್ನ ನಾವು ಮಕ್ಳಿಗಿನ್ನ ಹೆಚ್ಚಾಗಿ 5 ವರ್ಷ 6 ವರ್ಷ ನಾವು ಸಾಕಿದೀವಿ. ಈಗ ಆ ಮರಗಳು ಕಡಿಬೇಕು ಅಂದ್ರೆ ನಮ್ಗೆ ಸಾನೆ ದುಃಖ ಆಯ್ತಾ ಇದೆ. ನಾವ್ ಏನಂತ ಮನವಿ ಮಾಡ್ಕೊತಾ ಇದೀವಿ ಅಂದ್ರೆ ಸರ್ಕಾರಕ್ಕೆ ಬೇಕಾದ್ರೆ ನಮ್ಗೊಂದ್ ಸ್ವಲ್ಪ ಕೊಡ್ಲಿ, ನಮ್ಗೆ ಮರ ಗಿಡಗಳು ಉಳಿಸ್ಕೊಡ್ಲಿ ಅಂತ, ನಮ್ ಭೂಮಿ ಉಳಿಸ್ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನೂರ 85 ದಿನ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜಮೀನು ಬಿಡಕ್ಕೆ ನಮ್ಗೆ ಇಷ್ಟ ಇಲ್ಲ. ನಿನ್ನೆ ಬಾಲಕೃಷ್ಣವ್ರು ಕರೆದಿದ್ರು, ಸಭೆ ಕರೆದಿದ್ರು GDP ಆಫೀಸ್ಗೆ. ಅವ್ರೇನು ಹೇಳಿದ್ರು, ರೈಟ್ ಬೇಕಾದ್ರೆ ಕೇಳಿ ನಾವು ಕೊಡ್ತೀವಿ ಅಂದ್ರು. ಜಮೀನು ಬೇಕು, ದುಡ್ಡು ಬೇಡ ಅಂತ ನಾವು ಹೇಳಿದೀವಿ. ನಾವು ರೈತರೆಲ್ಲ ಜಮೀನು ಕೊಡಲ್ಲ ಅಂತಾನೆ ಹೋರಾಡ್ತಾ ಇರೋದು. ಅವರು ಏನು ಮಾಡಿದ್ರು ಬಿಡಲ್ಲ ಅಂತ ಹೋರಾಡ್ತವ್ರೆ. ಇವತ್ತು ಸಂತೋಷ್ ಅಬ್ಡಿಯರ್ ಬಂದಿರು, ಇವರೆಲ್ಲ ಮಾತಾಡೋರೆ. ಇಡೀ ರೈತರ ಸಂಘ ಪ್ರತಿಭಟನೆ ಮಾಡ್ತೀವಿ. ಮೈಸೂರು ಬೆಂಗಳೂರು ರೋಡು ತಡೆ ಮಾಡ್ತೀವಿ. ನಮ್ಮ ರೈತರ ಸಂಘದ ಬೆಂಬಲ 1 ಕೋಟಿ ಜನಸಂಖ್ಯೆ ನಮ್ಗದೆ ರೈತರ ಸಂಘದ್ದು. ಬೆವರ ಹನಿಯಲಿ ಬದುಕಲು ಕಟ್ಟುವ ಅನ್ನದ ಬೆಳಕನ್ನು ಲೋಕಕ್ಕೆ ನೀಡುವ ರೈತನ ಶ್ರಮವೇ ದೇಶದ ಸಂಪತ್ತು. ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ ಮಣ್ಣಿನ ಸುಗಂಧದಿ ಮನವು ಅರಳುವ ರೈತನ ಹೆಜ್ಜೆಯಲ್ಲಿ ನಾಡು ಬೆಳೆಯುವ ಬಿಸಿಲಿನ ಬಾಣಗಳ ಎದೆಯಲಿ ತಾಳುವ ಮಳೆಯ ಹನಿಗಳಲ್ಲಿ ಆಶೆಯನ್ನು ಕಾಣುವ ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ ನಗುವಿನ ಬೆಳಕಲ್ಲಿ ಬದುಕನ್ನು ಕಟ್ಟುವ ವಯಸ್ಸಾಗಿರೋರು ಇದಾರೆ, ಪಾಪ ಕೈಲಾಗ್ದಿರೋರು ಇದಾರೆ. ಹೆಂಗೋ ತೋಟಕ್ಕೆ ಹೋಗಿ ಕಾಯೆಲ್ಲ ಆಯ್ಕೊ ಬಂದ್ ಜೀವನ ಮಾಡ್ತಿದಾರೆ. ಅವ್ರನ್ನೆಲ್ಲ ಏನ್ ಮಾಡೋದು? ಎಲ್ಲಿ ಕರ್ಕೊಂಡ್ ಹೋಗೋದು ನಾವು? ಅವ್ರನ್ನೆಲ್ಲ ಹೋಗಿ ಅಂದ್ರೆ ಎಲ್ಲಿಗೆ ಹೋಗೋದು ನಾವು? ನಮ್ಗೆ ಕನ್ಸಲ್ಲೂ ನಾವ್ ಅನ್ಸ್ಕೊಂಡಿರ್ಲಿಲ್ಲ ನಮ್ಮನ್ನ ಈ ಜಾಗದಿಂದ ಕಳಿಸ್ತಾರೆ ಅಂತ ಅಂದು. ಇದ್ ಯಾವ್ದೋ ಒಂದ್ ತೆಲುಗು ತಮಿಳ್ ಮೂವಿಲ್ ಆಗುತ್ತಲ್ಲ, ಬಂದ್ಬಿಟ್ಟು JCP ಎಲ್ಲ ಉಳ್ಸ್ಕೊಂಡ್ ಹೋಗೋದು, ವೈಟ್ ಪ್ಯಾಂಟು, ವೈಟ್ ಪಂಚೆ, ವೈಟ್ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟು ಹಿಂಗ್ ಇದ್ದವ್ರನ್ನ ಎಲ್ಲ ಸ್ಥಳಾಂತರ ಮಾಡ್ತಾರ. ಅದ್ರಲ್ಲಿ ನೋಡಿದ್ವಿ ದೊಡ್ಡ ದೊಡ್ಡ ಬುಲೆರೋದಲ್ಲಿ, ಟಾಟಾ ಸುಮಾಲಿ ಬಂದು. ನಮ್ ಪರಿಸ್ಥಿತಿನೂ ಹಂಗೆ ಆಗಿದೆ. ಈ ಬುಲೆರೋ ಟಾಟಾ ಸುಮಾ ಎತ್ಕೊಂಡು ಈ JMC ಅವ್ರು ಬರ್ತಿದ್ದಾರೆ, ಅದ್ರಲ್ಲೂ ಪೊಲೀಸರು ಬರ್ತಾರೆ, ಇಲ್ಲೂ ಪೊಲೀಸರು ಇರ್ತಾರೆ. ಡಿಫ್ರೆನ್ಸ್ ಏನು ಅನ್ನಿಸ್ತಿಲ್ಲ. ನಾವೊಂದ್ ಮೂವಿಲಿ ಇದೀವಿ ಅನ್ನಿಸ್ತಿದೆ. ನಿಜ ದಿನ ಬೆಳಗಾದ್ರೆ ಯಾಕಪ್ಪ ಬೆಳಗಾಗುತ್ತೆ ಅನ್ನಿಸ್ತಿದೆ. ಎಲ್ಲಿದೀವಿ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ. ನಾಳೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ನಮ್ ಜೀವನ. ದಯವಿಟ್ಟು ನಮ್ ನೆಮ್ಮದಿಗಳನ್ನ ಹಾಳು ಮಾಡ್ಕೊಂಡ್ಬಿಡಿ. ಎಷ್ಟೋ ಜನಕ್ಕೆ ಪಾಪ ಇದು ಅಕ್ವೈರ್ ಅಂತ ಬಂದ್ಮೇಲೆ BP ಶುಗರ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನು ನಾಳೆ ಅಂತ ಯೋಚನೆ ಮಾಡಿ ದಿನ ದಿನ ನಮ್ಮ ಆರೋಗ್ಯಗಳ ಹಾಳಾಗ್ತಾ ಇದೆ. ನೋಡಿ, ಬೀದಿ ಬದಿಲ್ ಕುತ್ಕೊಂಡ್ ತಿಂತಾ ಇದೀವಿ, ಮಕ್ಳನ್ನೆಲ್ಲೋ ಬಿಟ್ಟಿದೀವಿ, ಹಸುಗಳನ್ನ ಎಲ್ಲೋ ಬಿಟ್ಟಿದೀವಿ, ಗಿಡಗಳಿಗೆ ನೀರ್ ಹಾಕ್ತಿಲ್ಲ, ಮರಗಳನ್ನ ನೋಡ್ಕೊಂತ ಇಲ್ಲ, ಭೂಮಿ ಬಗ್ಗೆ ಕಾಳಜಿನೇ ಬಿಟ್ಬಿಟ್ಟಿದೀವಿ ಇವ್ರಗಳ ದಸೆಯಿಂದ. ದಯವಿಟ್ಟು ನಮ್ ಭೂಮಿ ನಮಗ್ ಕೊಟ್ಬಿಡಿ. ನಿಮ್ಮನ್ನ ಏನು ಕೇಳಲ್ಲ. ನಿಮ್ ಭೂಮಿ ಕೊಟ್ರೆ ನಿಮ್ ಸವಾಸಕ್ಕೂ ಬರಲ್ಲ. ದಯವಿಟ್ಟು ನಮ್ ನೆಮ್ಮದಿಗಳನ್ನ ಹಾಳು ಮಾಡ್ಬೇಡಿ ನೀವು. 5 ಎಕರೆ ಭೂಮಿಲಿ ಎಲ್ಲಾ ತರ ಹಣ್ಣುಗಳನ್ನ ಬೆಳ್ಕೊಂಡ್ ತಿಂತೀವಿ, ತರಕಾರಿಗಳನ್ನ ಬೆಳ್ಕೊಂಡ್ ತಿಂತೀವಿ, ಮನೆಗೆ ಅಗತ್ಯ ಇರೋಂತ ಎಲ್ಲಾ ವಸ್ತುಗಳನ್ನ ತಿಂತೀವಿ. ಇವ್ರು ಹೇಳ್ತಾರೆ 50,000 ಕೊಡ್ತೀವಿ ನಿಮಗ್ ತೆಂಗಿನ ಮರಕ್ಕೆ ಅಂತ. ಒಂದ್ ಮರ ಅಷ್ಟೇ ನಾ ಬೆಲೆ ಬಾಳೋದು? ನೀವು ಕಲ್ಪವೃಕ್ಷಕ್ಕೆ ಬೆಲೆ ಕಟ್ತಾ ಇದ್ದೀರಾ, ಬೇರೆ ಏನಕ್ಕೂ ಬೆಲೆ ಕಟ್ತಾ ಇಲ್ಲ. ದಯವಿಟ್ಟು ಕಲ್ಪವೃಕ್ಷ ಅಂದ್ರೆ ದೇವ್ರ ಸಮಾನ, ದೇವ್ರಿಗೆ ಬೆಲೆ ಕಟ್ತಾ ಇದ್ದೀರಾ ನೀವು. ಸರಿ, ಗೋಮಾತೆನ ಏನ್ ಮಾಡೋದು? ಈಗ ಬರೀ ನಮ್ ಬಗ್ಗೆ ಯೋಚನೆ ಮಾಡ್ಬಾರ್ದು, ಮರ ಗಿಡಗಳನ್ನ ಏನ್ ಮಾಡೋದು? ನೀವೇ ನೋಡಿದ್ರಿ ಬ್ಯಾಂಗ್ಳೂರಲ್ಲೆಲ್ಲ ದೊಡ್ಡ ದೊಡ್ಡ ರೋಡ್ ಮಾಡ್ಬೇಕು ಅಂತ ಬೇರ್ ಸಮೇತ ಮರಗಳನ್ನ ಶಿಫ್ಟ್ ಮಾಡ್ತಾ ಇದ್ರು. ಯಾವ್ದಾದ್ರು ಬದುಕಿದವ? ಇತಿಹಾಸ ಇದೆಯಾ ಶಿಫ್ಟ್ ಮಾಡಿ ಬದುಕಿರೋ ಅಂತ ಮರಗಳು? ಗಿಡನೇ ಇವತ್ ಹಾಕಿದ್ ಇನ್ನೊಂದ್ ತಿಂಗ್ಳು ಬಿಟ್ಟು ಹಾಕಿದ್ರೆ ಬರುತ್ತಾ ಬರಲ್ವ ಅನ್ನೋ ಡೌಟ್ ಮೇಲೆ ಆಗ್ತಾನೆ ರೈತ. ಅಂತದ್ರಲ್ಲಿ ಮರಗಳನ್ನ ಏನ್ ಮಾಡೋದು? ಇಷ್ಟೆಲ್ಲ ಹಸು ಕರುಗಳನ್ನ ಸಾಕಿದೀವಿ, ಏನ್ ಮಾಡೋದು? ನಿಮ್ ಹತ್ರ ಬಂದಿದೀವ ನಾವು ಅಭಿವೃದ್ಧಿ ಮಾಡಿ ಅಂತ ಬಂದಿದೀವ?
ಈಗ ನಮ್ಗೆ ಗೊತ್ತಿದೆ, ನಮ್ಗೆ ಹೆಂಗೆ ಆಲ್ಟರ್ನೇಟ್ ಮಾಡಿ ಜೀವನ ಮಾಡ್ಬೇಕು ಅಂತ ನಮಗೆ ಗೊತ್ತಿರುತ್ತಲ್ವಾ. ಯಾವ್ದೇ ತರ ತೊಂದ್ರೆ ಇಲ್ಲ. ನಾವ್ ಅಭಿವೃದ್ಧಿ ಆಗಿದೀವಿ, ಅವ್ರೇನ್ ಅಭಿವೃದ್ಧಿ ಮಾಡ್ಬೇಕು ಅಂತಿದ್ರೆ ನಾವ್ ಅಭಿವೃದ್ಧಿ ಆಗಿದೀವಿ, ಅಷ್ಟು ತೊಂದ್ರೆ ಇಲ್ಲ ನಮ್ಗೆ. ಮತ್ತೆ ಇವ್ರ ಅಭಿವೃದ್ಧಿ ಅಂದ್ರೆ ಇನ್ನೊಂದ್ ಮಾಡ್ಬೋದು, ಟೆಕ್ನಾಲಜೀಸ್ ನ ಇಂಪ್ರೂವ್ ಮಾಡ್ಬೋದು. ಹೇಗೆ ಅಂದ್ರೆ ರೈತರಿಗೆ ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನ ಕೊಟ್ಟು ಈ ತರ ಬೆಳೀರಿ, ಹಿಂಗಿಂಗ್ ಬೆಳೀರಿ ಅಂತ ಕ್ಲಾಸಸ್ ಕಂಡಕ್ಟ್ ಮಾಡ್ಬೋದು, ಲೋನ್ ಪ್ರೊವೈಡ್ ಮಾಡ್ಬೋದು, ಟ್ರ್ಯಾಕ್ಟರ್ ಕೊಡ್ತಾರೆ ಅದಕ್ಕೆಲ್ಲ ಸಬ್ಸಿಡಿ ಕೊಡ್ಬೋದು. ಮತ್ತೆ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಕೊಂಡು ಬೆಳೆ ಬೆಳೆಯೋದು. ಈಗ ಚೀನಾದಲ್ಲೆಲ್ಲ ನೋಡಿದೀವಿ ಅಲ್ವಾ, ಈಗ ನಾನು ಮಿನಿ ದುಬೈ ಮಾಡ್ತೀನಿ, ನಾನು ಮಿನಿ ಚೀನಾ ಮಾಡ್ತೀನಿ ಅನ್ನೋದಲ್ಲ, ಅಲ್ಲಿರೋ ಅಂತ ಟೆಕ್ನಾಲಜಿನ ಬಳಸ್ಕೊಂಡು ನಮ್ ರೈತರನ್ನ ಹೆಂಗ್ ಬೆಳೆಸ್ಬೇಕು ಅಂತ ನೋಡ್ಬೇಕು. ನಾವು ದುಬೈಲಿ ಇಲ್ಲ ಸ್ವಾಮಿ, ನಮ್ದು ಓಎಸ್ಎಸ್ ಅಲ್ಲೂ ನೀರ್ ಸಿಗ್ತಾ ಇಲ್ಲ, ಎಲ್ಲಿ ಬೇಕೋ ಅಲ್ಲಿ ನೀರ್ ಸಿಗ್ತಿದೆ. ನಮ್ದು ದುಬೈ ಅಲ್ಲ, ಅದು ಬರಡು ಭೂಮಿ, ಅದು ಮರಳು ಭೂಮಿ. ನಮ್ದು ಬರಡು ಭೂಮಿ ಮತ್ತೆ ಮರಳು ಭೂಮಿ ಅಲ್ಲ ನಮ್ದು. ನಮ್ಗೆ ಹೇಗೆ ನಾವು ಆರೋಗ್ಯವಾಗಿ ಇರ್ಬೇಕು ಅನ್ನೋದು, ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ನಾವು ಬೆಳಿಬೇಕು ಅನ್ನೋದನ್ನ ತಿಳಿಸ್ಕೊಡೋ ಅಂತ ಹಸಿರಾಗಿರೋ ಅಂತ ಭೂಮಿ. ನಮ್ ಭೂಮಿನ ಹಾಳು ಮಾಡಿ ಮರಳು ಭೂಮಿ ಬರಡು ಭೂಮಿ ಮಾಡ್ಬೇಡಿ ನೀವು. ಈಗ ನಾನ್ ಮೊನ್ನೆ ನೋಡ್ತಾ ಇದ್ದೆ, ನೀವು ಕೆಂಪೇಗೌಡ ಲೇಔಟ್ ಆಗಿದೆ ಅಂತೆಲ್ಲ ಹೇಳ್ತಿದ್ರಲ್ವಾ, ಅಲ್ಲೆಲ್ಲ ಸುತ್ತ ಓಡಾಡ್ತೀವಿ. ಆ ರಿಂಗ್ ರೋಡ್ಸ್ ಎಲ್ಲ ಏನಾಗಿದೆ, ಅಲ್ಲೆಲ್ಲ ನಮ್ ಜಾಗ ತಗೊಂಡು ಎಲ್ಲ ಮರಗಳನ್ನ ಕಡಿಯೋದಂತೆ, ಆಮೇಲೆ ನೆಡೋದಂತೆ. ಇದ್ ಯಾವ್ದು? ಫಸ್ಟೇ ಪ್ಲಾನ್ ಮಾಡ್ಬೋದಲ್ವಾ, ಈ ಮರ ಕಡಿಬಾರ್ದಪ್ಪ, ಇಲ್ಲಿ ರೋಡ್ ಬರುತ್ತೆ, ಈ ಜಾಗ ಬಿಡ್ಬೇಕು ನಾವು ಅಂತ. ಯಾಕೆ ಅಷ್ಟು ಬುದ್ಧಿ ಇರಲ್ವಾ ಅವ್ರಿಗೆ? ಆಮೇಲೆ ಹೊಸದಾಗಿ ನಡೆಯೋದಂತೆ. ಈಗ ಯಾವ್ದೋ ನೆಟ್ಟಿದಾರಲ್ಲಪ್ಪ 15 ಲಕ್ಷ ಸಸಿಗಳನ್ನ ನಾನು ಹೋಗಿ ನೋಡಿದೀನಿ, ನಾನು ಅದನ್ನ ವಿಡಿಯೋ ಕೂಡ ಮಾಡಿದೀನಿ, ನಾನು ನೋಡಿದೀನಿ. ಎಲ್ಲ ಒಣಗೋಗಿದೆ, ಜಟ್ಟಲ್ಲಿ ನೀರ್ ಹಾಕ್ತಾ ಇದಾರೆ. ಅದು ಜಟ್ಟಲ್ಲಿ ಯಾಕೆ ನೀರ್ ಹಾಕ್ತಿದ್ದಾರೆ ಅಂತ ಅಂದ್ರೆ, ಪಾಪ ಯಾರೋ ಒಬ್ಬ ಸೋಷಿಯಲ್ ಇನ್ಫ್ಲೂಯೆನ್ಸರ್ ವಿಡಿಯೋ ಮಾಡಿ ಹಾಕ್ತಾ ಇದಾರೆ, ಒಣಗೋಗ್ತಿದೆ ಅಂತ. ಅದನ್ನ ನೋಡ್ ಹಾಕ್ತಿದ್ದಾರೆ. ಅದ್ ಯಾವ್ದೋ ಜಾಗ ಅಲ್ಲ, ಆ ಬಿಡಿಎ ಲೇಔಟ್ ಇದೆಯಲ್ಲ ಬಿಲ್ಡಿಂಗ್, ಅದ್ರ ಹಿಂದೆ ಆಗಿರೋದು. ಅರ್ಧ ಎಕರೆಯಲ್ಲಿ ಒಂದೊಂದ್ ಅಡಿಗೆ ಒಂದೊಂದ್ ಗಿಡ ಹಾಕಿದಾನೆ. ಹೂವಿನ ಗಿಡನೇ ಒಂದೊಂದ್ ಅಡಿಗೆ ಒಂದೊಂದ್ ಗಿಡ ಹಾಕಲ್ಲ ಇದ್ದವನಲ್ಲೆಲ್ಲ ಹೋಗಿ ಗಿಡಗಳನ್ನ. ಬುದ್ಧಿ ಬೇಡವಾ? ಯಾಕೆ ಅಲ್ಲಿ ಗಿಡ ನೆಡೋದಂತೆ, ಇಲ್ಲಿ ಗಿಡ ಕಡಿಯೋದಂತೆ. ಹೊಟ್ಟೆಗೆ ಅನ್ನ ತಿಂತಾರ, ಮಣ್ಣು ತಿಂತಾರ ಇವರೆಲ್ಲ. ಇವಾಗ ಸಂತೋಷ್ ಹೆಗಡೆ ಸರ್ ಬಂದಿದ್ರಲ್ಲ, ಅವ್ರು ಬಂದಾಗ ಅವ್ರು ಬಂದ ನಿಮ್ಗೆ ಒಂಥರ ಶಕ್ತಿ ಹೌದು ಸರ್, ಅಫ್ಕೋರ್ಸ್. ಯಾಕಂದ್ರೆ ನ್ಯಾಯ ದೇವತೆನೆ ಬಂದಂಗೆ. ಅವ್ರ ನನ್ ಮುಂಚೆಯಿಂದ, ನನ್ ಚಿಕ್ಕವಳಿಂದ ಇದನ್ನ ಅವ್ರನ್ನ ಫಾಲೋ ಮಾಡಿದೀನಿ. ಅವ್ರ ಎಲ್ಲನೂ ತಪ್ಪಾಗಿ ಮಾತಾಡಲ್ಲ, ದುಡುಕಿ ನಿರ್ಧಾರಗಳನ್ನು ಕೂಡ ತಗೊಂಡಿಲ್ಲ. ಅವರೇ ನಮ್ ಹೋರಾಟಕ್ಕೆ ಬಂದಿದ್ದಾರೆ ಅಂದ್ರೆ ನಾನ್ ನ್ಯಾಯವಾಗಿದ್ದೀವಿ. ನಮ್ಗೆ ಎಲ್ಲಾ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಸಹಾಯ ಮಾಡ್ತಿದ್ದಾರೆ. ನಿಜ, ನಮ್ಗೆ ಗೊತ್ತಿಲ್ದಿರೋರೆಲ್ಲ ನಮಗ್ ಸಹಾಯ ಮಾಡ್ತಿದ್ದಾರೆ, ನಮ್ಮವರೇ ನಮಗ್ ಮೋಸ ಮಾಡ್ತಿದ್ದಾರೆ. ಅದೇ ಬೇಜಾರು ನಮ್ಗೆ. ಭೂತಾಯಿಯ ಮಡಿಲಲ್ಲಿ ಬೆಳೆಗಳ ನಲಿವು. ಹಣ ಕೊಡ್ಬೋದು, ಆದರೆ ದಶಕಗಳಿಂದ ಈ ಜಮೀನಿನಲ್ಲಿ ಕೃಷಿ ಮಾಡಿ ಇತರರ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನು ಅವರ ಜಮೀನಿಂದ ಪರಿಹಾರ ಕೊಡ್ತೇವೆ ಅಂತ ಹೇಳಿ ಹೊರಗೆ ಹಾಕುವುದು ಸರಿಯಲ್ಲ. ಯಾಕಂದರೆ ಹಣ ಬಂದ ನಂತರ ಅವರಿಗೆ ಸೂಕ್ತವಾದ ಜಮೀನನ್ನು ಹುಡುಕುವುದರಲ್ಲೇ ವರ್ಷಗಟ್ಟಲೆ ಹೋಗ್ತದೆ. ಮತ್ತು ಅಲ್ಲಿ ವ್ಯವಸಾಯ ಶುರು ಮಾಡಬೇಕಾದ್ರೂ ಕೂಡ ಭಾಳ ಸಮಯ ಬೇಕಾಗ್ತದೆ. ತೆಂಗಿನ ಫಲದ ಮೇಲೆ ತಮ್ಮ ಆದಾಯಕ್ಕೆ ಹೊಂದಿರುವಂಥ ವ್ಯಕ್ತಿಗಳಲ್ಲಿ ಕೂಡ ಒಂದು ದೊಡ್ಡ ಸಮಸ್ಯೆ ಉಂಟಾಗ್ತದೆ. ನಾನು ಗೂಗಲಲ್ಲಿ ನೋಡಿದೆ, ಒಂದು ಮರ ಗಿಡವಾಗಿ ಫಲ ಕೊಡಬೇಕಂತ ಮರ ಆಗಬೇಕಾದ್ರೆ 5 ರಿಂದ 7 ವರ್ಷ ಬೇಕಂತೆ. ಈ ನಡುವೆ ಈ ವ್ಯಕ್ತಿಗಳು ಹೇಗೆ ಜೀವನ ಮಾಡೋಕ್ಕೆ ಸಾಧ್ಯವಿದೆ? ಇದು ಯಾಕೆ ಬೇಕು? ನಾವು ನಮ್ಮ ಹೊಟ್ಟೆ ತುಂಬಕ್ಕೆ ರೈತಾಪಿಗಳ ಮೇಲೆ ಹೊಂದಿಕೊಂಡಿದ್ದೇವೆ. ಅವರನ್ನು ರಕ್ಷಿಸುವಂತಹ ಸಹಾಯ ಸಾರ್ವಜನಿಕರು ಮಾಡಬೇಕಾಗಿದೆ. ನನ್ನ ಅನಿಸಿಕೆಯಲ್ಲಿ ನನಗೇನಂತ ನಾವು ಸುಮ್ಮನೆ ಇರುವುದು ಸರಿಯಲ್ಲ. ಈ ಒಂದು ಯೋಜನೆಯನ್ನು ನಾವು ವಿರೋಧಿಸಬೇಕು. ಈ AI ಅಥವಾ ಬಿಡದಿಯ ಅಭಿವೃದ್ಧಿಗೆ ಸರ್ಕಾರಿ ಜಮೀನನ್ನು ಹುಡುಕಿಕೊಡಿ. ಇತರ ರೈತರ ಜಮೀನನ್ನು ಜಬರ್ದಸ್ತಿ ಸ್ವಾಧೀನ ಮಾಡುವುದು
ನಾವು ವಿರೋಧಿಸಬೇಕಂತ ಹೇಳ್ತಾ ಇದ್ದೇನೆ. ನನ್ನ ಅನಿಸಿಕೆಯಲ್ಲಿ ಈ ಹೋರಾಟದಲ್ಲಿ ಆಡಳಿತ ತಮ್ಮ ವಿಚಾರವನ್ನು ಯೋಚನೆ ಮಾಡಿ ಈ ಒಂದು AI ಬೇಕಾದಂಥ ಜಮೀನನ್ನು ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಗೆ ಅಂತ ತಗೊಳ್ಬೇಕಾದಂಥ ಜಮೀನನ್ನು ರೈತರಿಂದ ಅವರ ಇಚ್ಛೆಗೆ ವಿರುದ್ಧವಾಗಿ ಖರೀದಿ ಮಾಡಬೇಡಿ. ಅದಕ್ಕೆ ಬೇಕಾದಂಥ ಜಮೀನನ್ನು ಬೇರೆ ಕಡೆ ಹುಡುಕಿ ಅವರಿಗೂ ಇನ್ಯಾರಿಗೂ ಅನ್ಯಾಯವಾಗದಂತೆ ನೋಡಿ ಅಂಥ ಜಮೀನನ್ನು ಸ್ವಾಧೀನ ಮಾಡಿ ಅಂತ ಹೇಳ್ತಾ ರೈತರ ಈ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಆಶಿಸ್ತೇನೆ. ಪ್ರಪಂಚ ಪರ್ಯಟನೆ